ಇವಾಗ ಜಸ್ಟ್ ಕೆಳಗಡೆ ಬರೋಣ ಅಂತ ಲಿಫ್ಟ್ ಆಗ್ತದೆ. ಕರೆಂಟ್ ಅದು ಸ್ಟಕ್ ಆಗ್ಬಿಟ್ಟಿದೆ. ಒಂದು 5 ಮಿನಿಟ್ಸ್ ಫುಲ್ ಪುಕ್ಕ ಪುಕ್ಕ ಅಂತಿದೆ. ನಮ್ಮ ಅಮ್ಮಂಗೆ ತಿಂಡಿ ಮಾಡ್ಕೊಡು ಅಂತ ಹೇಳಿ ಮಾಡಿಸ್ಕೊಂಡು ಹೋಗಿ ತಿಂಡಿ ಒಂದು ತಿನ್ಕೊಂಬಂದೆ. ನಿಮಗೆ ಹೆಚ್ಚು ಸಿಗ್ಬಿಡುದು ನೋಡಿ. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮ್ಮ ಕಂತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರೆಡಿ ಆಗಿದ್ದೀನಿ ಗೈಸ್. ಇವತ್ತಿಂದಾದರೂ ನೀಟಾಗಿ ಎಲ್ಲ ಕ್ಲಾಸು ಅಟೆಂಡ್ ಮಾಡೋಣ ಅಂತ, ಅಂದರೆ ಸಂಜೆವರೆಗೂ ಎಲ್ಲ ಕ್ಲಾಸ್ನ ಅಟೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಹೊರಡ್ಬೇಕು ಇವಾಗ. ಟೈಮ್ ಆಗ್ಬಿಟ್ಟಿದೆ. 3 ಮಿನಿಟ್ಸ್ ಬೇಗ ಬೇಗ ಓಡಬೇಕು ಗೈಸ್. ಇವಾಗ ಜಸ್ಟು ಕೆಳಗಡೆ ಬರೋಣ ಅಂತ ಲಿಫ್ಟ್ ಆಗ್ತದೆ. ಕರೆಂಟ್ ಇದು ಸ್ಟಕ್ ಆಗಿಬಿಟ್ಟಿದೆ. ಒಂದು 5 ಮಿನಿಟ್ಸ್ ಫುಲ್ ಪುಕ್ಕ ಪುಕ್ಕ ಅಂತಿದೆ ಗೈಸ್. ಇವತ್ತು ಫುಲ್ ಮೋಟಿವೇಶನ್ ತಗೊಂಡೋಗಿ ಒಂದು ಕ್ಲಾಸ್ ಅಟೆಂಡ್ ಮಾಡ್ದಂಗೆ ಬಂದಿದ್ದೀನಿ. ಹೋಗೋ ಅಷ್ಟರಲ್ಲೇ 9:30 ಆಗೋಯ್ತು. ಅದು ನೆಕ್ಸ್ಟ್ ಹೋಗೋಣ ಅಂತ ಅಂದ್ಬಿಟ್ಟು ಮನುಷ್ಯಂಗೆ ವೆಯ್ಟ್ ಮಾಡ್ತಿದ್ದೆ. ಆಮೇಲೆ ಆಗಲೇ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡ್ತು. ಬಂದ್ಬಿಟ್ಟೆ. ಹೋಗಾಗಲೇ ಮತ್ತೆ 12:30 ಅಷ್ಟರಲ್ಲೆಲ್ಲ ಇಲ್ಲೇ ಬಿದ್ದಿದ್ದೀನಿ. ಇದಕ್ಕೆ ಬೆಳಗ್ಗೆ ಎದ್ದು ಕಷ್ಟಪಟ್ಕೊಂಡು ಹೋಗ್ಬೇಕಿತ್ತು. ಅದು ಬಸ್ ಮಿಸ್ ಆದರೂ ಅಲ್ಲಿ ಇನ್ನೂ ಬೇರೆ ಕಡೆ ಬಿಡಿಸ್ಕೊಂಡೆಲ್ಲ ಹೋಗಿದ್ದೀನಿ. ನಮ್ಮ ಅಮ್ಮಂಗೆ ತಿಂಡಿ ಮಾಡ್ಕೊಡು ಅಂತ ಹೇಳಿ ಮಾಡಿಸ್ಕೊಂಡು ಹೋಗಿ ತಿಂಡಿ ಒಂದು ತಿನ್ಕೊಬಂದೆ. ತಿಂಡಿ ಮಾಡಿಸ್ಕೊಂಡು ಹೋಗಿರೋ ತಿಂಡಿ ಒಂದು ತಿನ್ಕೊಬಂದೆ ಅಷ್ಟೆ. ಆಗಲಿಲ್ಲಪ್ಪ, ಬಂದ್ಬಿಟ್ಟೆ. ಏನು ಏನೇನು ಏನು ಏನಮ್ಮ? ನಮ್ಮಮ್ಮ ವಿಡಿಯೋ ಆಫ್ ಮಾಡೋದಕ್ಕೆ ಮಾತಾಡ್ಬಿಟ್ರೆ ಹೇಳಮ್ಮ. ಬನ್ನಿ ಇವಾಗ ಗುಡ್ಡನ್ನ ಮಾತಾಡ್ಸೋಣ. ಗುಂಡು ಗುಂಡು ಯಾಕೆ ಗುಂಡು? ಬಿಡ್ತೀನಿ ನೋಡ್ರಿ ಇವಾಗ. ಗುಂಡ ಕಮಾನ್, ಹತ್ತು ಇವಾಗ. ಹತ್ತು 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 ಅಂತ ಬರ್ತಾನೆ. ಹತ್ತು ಹತ್ತು ಎಗ್ರ ಬರ್ತಾನೆ. ಗುಂಡ ಓಡ್ ಬಾ ಬಾ. ಹತ್ತು ಮೇಲೆ ಹತ್ತು ಮೇಲೆ ಹತ್ತು 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 ಬಿಟ್ಟ ಗೈಸ್. ಸಾಕು ಸಾಕು ಸಾಕು. ಸುಸ್ತಾಗ್ಬಿಡ್ತಾನೆ. ಅಮ್ಮ ಇದು ಹೆಂಗೈತೆ ಹೇಳು? ಟೆಡಿದು ಹೇರ್ಸ್ ಐತಲ್ಲ, ಟೆಡ್ಡಿ ಹಿಡ್ಕೊಂಡಾಗತ್ತೆ. ಹಿಡ್ಕೊಂಡ್ರೆ ಸ್ಟುಪ್ಪಿಡ್ ಗುಂಡ. ಸಾಕು ಸಾಕು ಸಾಕು. ಅಪ್ಪಾ, ಇನ್ನು ಸಮಾಧಾನ ಆಗೋವರೆಗೂ ಇದೆ ಗೋಳು. ಕ್ಯಾಮ್ರಾಗೆ ಮುಚ್ಕೊತವನಲ್ಲಮ್ಮ. ಸಾಕು ಇಳಿಗುಂಡ, ಸಾಕು. ಹತ್ತು ಹತ್ತು ಗುಂಡ. ಕಮಾನ್ ಕಮಾನ್ ಮ್ಯಾನ್, ಕಮಾನ್ ಮ್ಯಾನ್. ನಡಿ ನಡಿ ನಡಿ. ನೀನೇನು ದುಡಿದ ಗರೀಜಲ್ಲಿ ನಡ್ಕೊಂಡ್ಬಿಡ್ತೀಯ. ನನಗೆ ಇರಿಟೇಟ್ ಆಗ್ಬಿಡುತ್ತದೆಲ್ಲ. ಇರಿಟೇಟಿಂಗ್ ಫಿಲ್ಲು. ಸಾಕು ಸಾಕು ಗುಂಡ. ಅಯ್ಯೋ ಸಾಕು. ಕಟ್ಟಾಕ್ತೀನಿ ನಡಿ. ಗುಂಡ ಸುಸ್ತಾಗೋಯ್ತು. ಎದ್ರುಕೊಂತಾನೆ. ಬೆಳಕಿಟ್ಟಿದ್ದೀನಲ್ಲ, ಬೆಳಕು ಬಿಟ್ಟಿದ್ದೀನಲ್ಲ ಅದಕ್ಕೆ ದಾರ ಕಟ್ಬಿಟ್ಟವನೇ. ಬಿಡೋ ಗುಂಡ. ಏನಮ್ಮ ಸ್ಪೆಷಲ್ ಮಾಡ್ತಾ ಇದೆಯಾ? ಅಡುಗೆ ಮಾಡ್ತಿರೋದು ಇವಾಗ? ಗೈಸ್ ಕಟ್ಟಾಕಣ. ಏಯ್ ಗೈಸ್, ಮನೆಗೆ ಬರೋಣ ಅಂತಂದ್ಬಿಟ್ಟು ಅಲ್ಲಿ ಲಿಫ್ಟ್ ಇರುತ್ತಲ್ಲ ಲೈಬ್ರರಿಲಿ, ಅದರಲ್ಲಿ ಹತ್ತಿದ್ದೆ. ಸ್ಟಕ್ ಆಗಿಬಿಟ್ಟಿದ್ದೆ ಕಣಮ್ಮ, ಕರೆಂಟ್ ಹೋಗಿ ಲಿಫ್ಟಲ್ಲಿ ಸ್ಟಕ್ ಆಗಿಬಿಟ್ಟಿದ್ದೆ. ಹತ್ತದ್ನ ಕರೆಕ್ಟಾಗಿ 3rd ಫ್ಲೋರಲ್ಲಿದ್ದೆ. 2nd ಫ್ಲೋರಿಗೆ ಬಂದೆ.
ಕರೆಂಟ್ ಹೊಟ್ಟೋಗ್ಬಿಡ್ತು. ನನಗೆ ಏನು ಮಾಡೋದು ಅಂತ ಬಟ್ ನನಗೆ ಒಂದು ಗೊತ್ತಿತ್ತು, ಕರೆಂಟ್ ಬಂದಮೇಲೆ ಮತ್ತೆ ಅದು ಆನ್ ಆಗುತ್ತೆ ಅನ್ನೋದಿತ್ತು. ಅದಕ್ಕೆ ಒಂದು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ ಅಂದ್ಬಿಟ್ಟು ಹಂಗೆ ನಿಂತಿದ್ದೆ. ಏನು ಯಾರಿಗೂ ಹೇಳಲಿಲ್ಲ, ಏನೂ ಕಿರ್ಚಿಲ್ಲ, ಏನು ಮಾಡಿಲ್ಲ, ಸುಮ್ಮನೆ ಇದ್ದೆ. ವಿಡಿಯೋ ಮಾಡೋದನ್ನ ಅಂದ್ಕೊಂಡೆ, ಫುಲ್ ಕೈಯಲ್ಲೆಲ್ಲ ಬುಕ್ಸ್ ಇತ್ತು ಅಂತ ಅಂದ್ಬಿಟ್ಟು ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಅದಾಗ ಒಂದು 5 ಮಿನಿಟ್ಸಿಗೆ ಕರೆಂಟ್ ಬಂತು. ಆಮೇಲೆ ಅದರಿಂದ ಈಚೆಗೆ ಬಂದೆ. ಬರೋದಂತೂ ಹೆಂಗೂ ಬಂದಿದ್ದೀನಿ. ಸೊ ಪಾಪ್ಕಾರ್ನ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಬಂದಿದ್ದೆ. ಅಯ್ಯೋ ತೊಗೊಬಂದು ಎಷ್ಟು 3 ಡೇಸ್ ಮೇಲಾಯಿತು. ಸಿ ಇವಾಗ ಮಾಡ್ಕೊಬೇಕು ಅನ್ನಿಸ್ತಿದೆ. ಬೇಗ ಬಂದಿದ್ದೀನಲ್ಲ, ಅದಕ್ಕೆ. ಲೇಟಾಗಿ ಬಂದಿದ್ರೆ ಬಂದು ಸುಸ್ತಾಗ್ಬಿಟ್ಟಿರೋದಲ್ಲ, ಏನೂ ಮಾಡ್ಕೊತಾ ಇರಲಿಲ್ಲ. ಬೇಗ ಬಂದಿರೋದಕ್ಕೆ ಕೆಲಸ ಇಲ್ವಲ್ಲ, ಮಾಡ್ಕೊಂಡು ತಿನ್ನೋಣ ಅಟ್ಲೀಸ್ಟ್. ವೆರಿ ಸಿಂಪಲ್. ಒಂದು ಪಾತ್ರೆ ತೊಗೋತಾ ಇದ್ದೀನಿ. ಅಯ್ಯೋ ನೀರೆಲ್ಲ ಚೆಲ್ದೆ ಗೈಸ್. ಅಮ್ಮ ಪಾತ್ರೆ ಎಲ್ಲ ತೊಳೆದಿಕ್ಬಿಟ್ರೆ ನೀಟಾಗಿ. ಶಿಟ್, 2 ಮಾಡಿಬಿಡ್ತೀನಿ. ಒಂದು ಮಾತ್ರ ಮಾಡೋಣ ಅಂದ್ಕೊಂಡೆ, ಮಾಡಿಬಿಟ್ಟಿದ್ದಾರೆ, ಕೊಟ್ಬಿಡೋಣ. ಈ ಪಾತ್ರೆ ತೊಗೊಂಡಿದ್ದೀನಿ ಗಾಯ್ಸ್. ಸೊ ಈಗ ಪಾಪ್ಕಾರ್ನ್ ಮಾಡುವ ವಿಧಾನವನ್ನು ನಿಮಗೆಲ್ಲ ಶೋ ಮಾಡ್ತೀನಿ. 3 ಮಿನಿಟ್ಸಲ್ಲಿ ಆಗುತ್ತಂತೆ. ಕುಕ್ಕರಲ್ಲಿ ಹಾಕಿದ್ದಾರೆ, ನಾವು ಕುಕ್ಕರಲ್ಲೇ ಮಾಡೋಣ. ಬೆಸ್ಟ್ ಗೈಸ್, ಅವ್ರು ಹೆಂಗೆ ತೋರಿಸಿದಾರೆ ಹಾಗೆ ಮಾಡೋಣ. ಈಗ ಇದನ್ನು ಎತ್ತುತ್ತಾ ಇದ್ದೀನಿ. ಕುಕ್ಕರ್ ಇಡ್ತೀನಿ, ಕುಕ್ಕರಲ್ಲಿ ಮಾಡೋಣ. ಚಿಲ್ಲಿ ಸರ್ಪ್ರೈಸ್ ಫ್ಲೇವರ್ ಅಂತೆ. ಚಿಲ್ಲಿ ಸರ್ಪ್ರೈಸ್ ಫ್ಲೇವರ್ ಅದು ಹೇಳಕ್ಕೆ ಬರ್ತಾಯಿಲ್ಲ. ಇದರಲ್ಲೇ ಆಯಿಲ್ ಹಾಕಿದ್ದಾರೆ. ಅಯ್ಯೋ, ದೊಡ್ಡದಾಗಿ ಜಾಸ್ತಿ ಇರುತ್ತೆ ಅಂದ್ಕೊಂಡ್ರೆ ಚಿಕ್ಕದು. ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಅದಿನ್ನೂ ಬಿಸಿ ಆಗಿಲ್ಲ. ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು ಸಾಲ್ಟ್ ತೊಗೊಂಡಿದ್ದೀನಿ. ಸಾಲ್ಟ್ ಅದಾಮೇಲೆ ಮಿಕ್ಸ್ ಮಾಡೋಣ. ನಾನು ಸ್ವಲ್ಪ ಅಯ್ಯೋ ಚಿಲ್ಲಿ ಪೌಡರ್. ಜಾಸ್ತಿ ಖಾರ ಬಿಡಪ್ಪ, ಸ್ವೀಟಾಗಿರಲಿ. ಸ್ವಲ್ಪ ಖಾರ ಎಲ್ಲ ಹಾಕ್ಬಿಟ್ಟು ಹಿಂಗೆ ಮಾಡಿಬಿಡೋದು. ಎಲ್ಲ ಇವಾಗ ಬರ್ತೈತೆ ಸೌಂಡು, ಕೇಳಿಸ್ಕೊಳ್ಳಿ. ನೋಡಿ ಟಪ್ 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 ಅಂತ ಸೈಡ್ ಹಿಂಗೆ ಎತ್ತಿದ್ರೆ ಹಿಂಗೆ ಸಿಡ್ಬಿಡುತ್ತೆ ನೋಡಿ. ಅಪ್ಪ ಭಯ ಫುಲ್ ಎತ್ತಿಲ್ಲ ಅಂತ ತೋರಿಸ್ಬಿಡ್ತೀನಿ. ಬಟ್ ಒಂದ್ಸಲ ಮಾಡೋಕ್ಕೆ ಹೋಗಿ ಹಿಂಗೆ ಇದಾಗುತ್ತೆ, ಅದರಲ್ಲೇ ಆಗುತ್ತೆ ಅಂದ್ಕೊಂಡು ಎಲ್ಲ ಟಪ್ 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 ಎಲ್ಲ ಸಿದ್ದೋಗ್ಬಿಟ್ಟಿತ್ತು. ನೋಡಿ ಈಗ ಸೌಂಡ್ ಕೇಳಿಸ್ತಿದೆ. ಅದಾಗಲಿ, ಆಮೇಲೆ ತೋರಿಸ್ತೀನಿ. ಫುಲ್ಲು ಘಾಟ್ ಗೈಸ್ ಆಗಿದೆ. ಟೇಸ್ಟ್ ನೋಡೋಣ, ಉಪ್ಪು ಖಾರ. ಹಾಕಿದ್ದಕ್ಕೆ ಸರ್ ಆಯಿತು ಗೈಸ್.
ಇಷ್ಟು ಹಾಕಿರಲಿಲ್ಲ ಅಂದರೆ ಅಷ್ಟೊಂದು ಟೇಸ್ಟ್ ಇರ್ತಾಯಿರಲಿಲ್ಲ. ಚೆನ್ನಾಗಿದೆ. ನನಗೆ ಏನು ಬಂದೋಯ್ತು ಗೈಸ್, ವಿಡಿಯೋ ಆನ್ ಮಾಡೋದೇ ಬಿಡ್ತೀನಿ, ಹಂಗೆ ಮಾತಾಡ್ತಾ ಇರ್ತೀನಿ. ಫುಲ್ ಇದನ್ನ ತೆಗ್ದಾಕಿ ಸ್ವಲ್ಪ ಹಾಕ್ಕೊಂಡೆ, ಇನ್ನೂ ತೆಗ್ದಾಕಿದ್ದೆ. ಬಟ್ ಗುಂಡ ಬಂದಾಗಿಂದ ಲಕ್ಕಿ ಮ್ಯಾಕ್ಸಿನ ಸ್ವಲ್ಪ ನೀಟಾಗಿ ಮಾತಾಡ್ಸಿಲ್ಲ. ಸೊ ಹಂಗಾಗಿ ಅವ್ರಿಗೆ ಪಾಪ್ಕಾರ್ನ್ ಪಾರ್ಟಿ ಕೊಡಿಸುವ. ಗುಂಡ ಮ್ಯಾಕ್ಸಿ ಗುಂಡ 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 ಅಲ್ಲ ಲಕ್ಕಿ ಮ್ಯಾಕ್ಸಿಗೆ ಕುತ್ಕೊಂಡು ನೋಡ್ರಿ, ನೋಡಿ ಮಾರಾಯ, ಮ್ಯಾಕ್ಸಿ ಮಾರಾಯ. ಮೈ ಲಕ್ಕಿ. ಹತ್ತದೆಲ್ಲ ಮಾಡಬೇಡ ಇವಾಗ. ಬಂದರು ಇಬ್ರು ಒಂದೇ ಫೈಮಲ್ಲಿ ಬೀಳ್ಸೇ ಬಿಡ್ತಾರೆ. ಗುಂಡ ಚಕ್ಕಂಬಕ್ಲಾಕೊಂಡು ಕೂತ್ಕೋ. ಗುಂಡ ಇವಾಗ ನೋಡ್ರಿ ಏನು ಹೇಳ್ತಾರದು, ಏನು ಹೇಳ್ಕೊಟ್ಟಿರೋದು, ಏನು ಗುಂಡು 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 ಗುಂಡ ಚಿಕ್ಕ ಮುಗ್ಗುಂಡ. ಗೈಸ್ ಪಾಪ್ಕಾರ್ನ್ ತಿನ್ನೋದು ನೋಡಿ ಗೈಸ್, ಏನು ಆಡ್ತಾವನೆ. ಅಲ್ಲ, ನನಗೆ ಅಮ್ಮ ಕಾಮೆಂಟಲ್ಲೆಲ್ಲ ಸಿಕ್ಕಿದಾಗ ಹೇಳ್ತಾರಲ್ಲ, ಕಾಮೆಂಟಲ್ಲಿ ಹೇಳ್ತಾರೆ ಕಣಮ್ಮ, ಏನು ಬರೀ ತಿನ್ನೋದೇ ಆಗ್ತೀಯಾ, ನನ್ನ ಫ್ರೆಂಡ್ಸ್ ಅಷ್ಟೇ ಬರೀ ತಿನ್ನೋದೇ ತೋರಿಸ್ತೀಯಾ ಅಂತ ಹೇಳ್ತಾರೆ. ಅಲ್ಲಿ ಗುಂಡಂಗೆ ಇರೋಕ್ಕಾಗ್ತಿಲ್ಲ ತಿನ್ನೋದನ್ನ ಬಿಟ್ಟು, ನಾವು ಹೆಂಗಿರೋಕ್ಕಾಗುತ್ತೆ? ಗುಂಡ ಗೈಸ್ ಇದೆಲ್ಲ ಮುಗಿಸ್ಕೊಂಡು ಇವಾಗ ಎದ್ದಿದ್ದೀನಿ. ನಮ್ಮ ಅಕ್ಕ ಅತ್ತೆ ಅವರೆಲ್ಲ ಟ್ರಿಪ್ ಹೋಗಿದ್ರು ತಿರುಪತಿಗೆ. ಅವರೆಲ್ಲ ಏನೋ ಬರ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಕಾಲ್ ಮಾಡಿದರು. ಅವ್ರಿಗೆ ಒಂದು 15 ಮೆಂಬರ್ಸ್ ಏನೋ ಇದ್ದಾರೆ. 15 ಜನ. ನನಗೆಲ್ಲ ಮಾತೊಂದು ಬರ್ತಿದೆ. ಅವ್ರಿಗೆ ಟ್ರಿಪ್ಪೆಲ್ಲ ಹೋಗಿರಲ್ಲ, ಅಷ್ಟು ಊಟ ಸರಿ ಹೋಗಿರಲ್ಲ. ಅದಕ್ಕೆ ಅವರಿಗೆ ಸ್ವಲ್ಪ ಇವಾಗ ಊಟಕ್ಕೆ ರೆಡಿ ಮಾಡಿಕೊಡ್ಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಇವಾಗ ಟೈಮ್ ಬಂದು 4:30 ಆಗಿದೆ. ಫ್ರೂಟ್ಸ್ ತಿನ್ನೋಣ ಅಂತ ಬಂದೆ. ಪೊಮೊಗ್ರನೇಟ್ನ ಇಲ್ಲಿ ಬಿಡ್ಸಾಕೊಂತ ಇದ್ದೀನಿ. ತಿಂದ್ಬಿಟ್ಟು ನಮ್ಮಮ್ಮಗೆ ಇರಬೇಕು ಇವಾಗ. ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಆ ಕೆಲಸ ಮುಗಿಸ್ಕೊಡ್ಬೇಕು ಗೈಸ್. ಆ್ಯಂಡ್ ಎಡಿಟಿಂಗ್ ಇದೆ, ಎಡಿಟಿಂಗ್ ಮುಗಿಸಿಲ್ಲ ಇವತ್ತು. ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಲ್ಲ. ನೀವು ಎನರ್ಜಿ ಬರುತ್ತೆ ಲೈಕ್ ಮಾಡಬೇಕು ವಿಡಿಯೋಸ್ ಅಂತ ಅಂದ್ಬಿಟ್ಟು. ಗುಂಡ ಬಾ ಬಾ. ಇವಳು ಹಿಡ್ಕೊ ಹೇಳ್ತೀನಿ. ಬಿಡ ಮಲ್ಕೊಳ್ಳಿ ಬಿಡು. ಸುಮ್ಮನೆ ಇರೋ, ಆಟ ಆಡ್ತಾ ಇತ್ತಲ್ಲ, ಯಾಕೆ ಕಿರ್ಚಿದ್ಯಾ? ಗೈಸ್ ಇಲ್ಲಿ ಇವಾಗ ಮೊಳಕೆ ಕಟ್ಟಿದ ಸಾಂಬಾರು ಮಾಡೋದಕ್ಕೆ ಬೆಳ್ಳುಳ್ಳಿನ ಸುಲ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ, ಚಿಕನ್ ಸಾರು ಥರನೇ ಇರುತ್ತೆ, ಬಟ್ ಚಿಕನ್ ಅಲ್ಲ. ಇಷ್ಟ ನನಗೆ ಅದನ್ನು ತಿನ್ನೋಕ್ಕೆ. ಸೊ ಇದನ್ನು ಸುಲ್ಕೋತಾ ಇದ್ದೀನಿ. ಇನ್ನು ನಮಗೇನು ಜಾಸ್ತಿ ಟೈಮ್ ಇಲ್ಲ, 1 hour ಇದೆ. ಅದಕ್ಕೆ ವಿಡಿಯೋ ಮಾಡೋದ್ಬಿಟ್ಟು ಪಟ ಇದನ್ನೆಲ್ಲ ಮುಗಿಸ್ಕೋಬೇಕು ಇವಾಗ. ಹಾಗಾಗಿ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟಾಗಿದೆ ಲೈಕ್ ಶೇರ್ ಕಮೆಂಟ್ ಆಗಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಸ್ ಮಾಡೋದಕ್ಕೆ ಏನೇನೆಲ್ಲ ಮಾಡ್ಬೋದು ಕಮೆಂಟ್ ಮಾಡಿ. ಅಷ್ಟೇ, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಿದ್ದೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವಾಚಿಂಗ್. ಲವ್ ಯು. ಬಾಯ್.